ನಮಸ್ಕಾರ ಎಲ್ರಿಗೂ. ನಮ್ಮ ರಾಜ್ಯದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ. ಒಂದು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. 2 ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಶಾಸಕರಾಗಿದ್ದರು. ಅವರ ತೀರ್ಕೊಂಡ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಅತ್ಯಧಿಕ ಸಂಖ್ಯೆಯಲ್ಲಿದೆ. ಸುಮಾರು 80,000ಕ್ಕಿಂತಲೂ ಅಧಿಕ ಅಲ್ಲಿ ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದೆ. ನಮ್ಮ KPCC ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾದ ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರು ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅವರು ಇರುವಂಥದ್ದು ಅವರ ಸ್ವಂತ ಕ್ಷೇತ್ರ. ಸುಮಾರು 40 ವರ್ಷಕ್ಕಿಂತಲೂ ಅಧಿಕ ಅವರು ಆ ಭಾಗದಲ್ಲಿ ಸುದೀರ್ಘ ರಾಜಕೀಯ ಜೀವನ ಮಾಡಿಕೊಂಡು 3 ಬಾರಿ ಅಲ್ಲಿಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಪ್ರತಿ ಚುನಾವಣೆಯಲ್ಲೂ ಸಹ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸಿ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲುವಂಥ ಪ್ರಯತ್ನ ಅವರು ಮಾಡಿದ್ದಾರೆ. ಅವರು ಈ ಮೊದಲು ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆ ಸ್ಪರ್ಧಿಸಲು ತುಂಬ ಪ್ರಯತ್ನ ಪಟ್ಟರು. ಆದರೆ ಕಾರಣಾಂತರಗಳಿಂದ ಅವರಿಗೆ ಅವಕಾಶ ಕೂಡಿ ಬರಲಿಲ್ಲ. ಆದರೆ ಈ ಬಾರಿ ಅವರಿಗೆ ಅವರು ಮಾಡಿದಂಥ ಕೆಲಸಕ್ಕೆ ಅವರು ಕಳೆದ 2013ನೇ ಚುನಾವಣೆಯಲ್ಲೂ ಮತ್ತು 2022ರ ಚುನಾವಣೆಯಲ್ಲೂ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಎಲ್ಲೂ ಹಾಳಾಗದಂತೆ ಒಂದೇ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುವ ಹಾಗೆ ಮಾಡಿಕೊಂಡವರು ನಮ್ಮ ಜಬ್ಬಾರ್ ಸಾಹೇಬರು. ಇವತ್ತು ಇಡೀ ರಾಜ್ಯದಲ್ಲಿ ಅವರಿಗೆ ಆದಂಥ ಅಭಿಮಾನಿಗಳಿದ್ದಾರೆ. ಅವರೊಬ್ಬ ರಾಜ್ಯದ ದೊಡ್ಡ ಅಲ್ಪಸಂಖ್ಯಾತ ಘಟಕದ ನಾಯಕರು ಕೂಡ ಹೌದು. ಯಾವುದೇ ಕೆಲಸ ಮಾಡಿದರೂ ಯಾವುದೇ ಒಂದು ಪ್ರಚಾರ ಇಲ್ಲದೆ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಮಾಡಿದ್ದಾರೆ. ನಮ್ಮ ಒತ್ತಾಯ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಒತ್ತಾಯ ಏನೆಂದರೆ ಈ ಬಾರಿ ನಮ್ಮ ರಾಜ್ಯಾಧ್ಯಕ್ಷರಂಥ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಡ್ಬೇಕಂತ ನಮ್ಮೊಂದು ಒತ್ತಾಯ. ಯಾಕೆಂದರೆ ಈ ಬಾರಿ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷ ವಿನ್ನಾಗಲಿಕ್ಕೆ ಅವರಿಗೆ ಬೇಕಾದಂಥ ಮತಗಳು ಸಹ ಇದೆ. ಸುಮಾರು 80,000ಕ್ಕಿಂತ ಅಧಿಕ ಮತಗಳು ಅಲ್ಪಸಂಖ್ಯಾತ ಮತಗಳು ದಾವಣಗೆರೆ ಕ್ಷೇತ್ರದಲ್ಲಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಒತ್ತಾಯ ಈ ಬಾರಿ ಕಾಂಗ್ರೆಸ್ ಪಕ್ಷ ನಮ್ಮ ಜಬ್ಬಾರ್ ಸಾಹೇಬರಿಗೆ ಚುನಾವಣೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರು ಮುಂದೆ ಅವಕಾಶ ಮಾಡಿಕೊಡ್ಬೇಕು. ಈ ಬಾರಿ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಜಬ್ಬಾರ್ ಸಾಹೇಬರಿಗೆ ಅಲ್ಲಿಗೆ ಸ್ಪರ್ಧೆ ಮಾಡೋದು ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಜಬ್ಬಾರ್ ಸಾಹೇಬರು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ್ದು. ಅವರು ಈಗ ದಾವಣಗೆರೆಯಲ್ಲಿಂದ ಒಂದು ಎಲೆಕ್ಷನ್ನಿಗೆ ನಿಲ್ಲುವವರಿದ್ದಾರೆ. ಒಂದು 3 ಸಲ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ನಾನು ಕಂಡ ಹಾಗೆ ಅವರಷ್ಟು ಉತ್ತಮ ಒಂದು ನಾಯಕ ನಮ್ಮ ಇದರಲ್ಲಿ ಇರಲಿಕ್ಕೆ ಇದ್ದಾರೆ. ಆದರೂ ಜಬ್ಬಾರ್ ಸಾಹೇಬರು ಎಲ್ಲರನ್ನೂ ಹೊಂದಿಸಿಕೊಂಡು ಹೋಗುವವರು ಒಂದು ನಾಯಕ. ಈಗ ದಾವಣಗೆರೆಯಲ್ಲಿ ನಾನು ನೋಡಿದ ಹಾಗೆ ಅವರನ್ನು ನಮ್ಮ ಮುಸಲ್ಮಾನರು ಅಲ್ಲ, ಬೇರೆ ಕೂಡ ಜಾತಿಯವರು ಕೂಡ ಅವರನ್ನು ಈ ಇಲೆಕ್ಷನಿಗೆ ಅದಕ್ಕೆ ನಿಲ್ಲಬೇಕಂತ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹೈಕಮಾಂಡ್ನಿಂದ ಅವರೆಲ್ಲ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕೂಡ ಇಲ್ಲಿಯ ನಮ್ಮ ಒಂದು KPCCಯ ಸದಸ್ಯನಾಗಿ ನಾನು ಕೂಡ ಜಬ್ಬಾರ್ ಬಾಯಿ ಅವರಿಗೆ ಆಯ್ಕೆ ಮಾಡಿ ಅವರಿಗೆ ಅಲ್ಲಿ ಒಂದು ಇಲೆಕ್ಷನ್ಗೆ ನಿಲ್ಲುವ ಒಂದು ಸವಲತ್ತನ್ನು ಮಾಡಿಕೊಡಬೇಕಾಗಿ ನಮ್ಮ ಹೈಕಮಾಂಡಿನಿಂದ ಕೇಳಿಕೊಳ್ತೇನೆ. ನಮಸ್ತೆ. ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಡೀತಾ ಇರುವಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಈಗ ಚುನಾವಣೆ ಎಲೆಕ್ಷನ್ ನಡೀಲಿಕ್ಕೆ ದಾವಣಗೆರೆಯಲ್ಲಿ ಎಲ್ಲ ಸಿದ್ಧತೆ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಸರ್ ಅವರು ದೊಡ್ಡ ಜವಾಬ್ದಾರಿ ಮುಂದಿನ ಕಳೆದ ಚುನಾವಣೆಯಲ್ಲಿ ಒಂದು ಈ ಸರ್ಕಾರ ಬರಲಿಕ್ಕೆ ಒಂದು ಅವಕಾಶ ಮಾಡಲಿಕ್ಕೆ ನಮ್ಮ ಸಮುದಾಯದ ಈ ಅಲ್ಪಸಂಖ್ಯಾತ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ನೀಡಲಿಕ್ಕೆ ಅಬ್ದುಲ್ ಸಾಹೇಬ್ರ ಒಂದು ಜವಾಬ್ದಾರಿಯುತವಾದ ವಿಚಾರವನ್ನು ಮನಗಂಡು ಈ ಒಂದು ಸರ್ಕಾರ ನಡೆಸಲಿಕ್ಕೆ
ನಮ್ಮದೊಂದು ದೊಡ್ಡ ಕೊಡುಗೆ ಇದೆ ಅನ್ನುವಂಥದ್ದನ್ನು ನೀವು ಫಸ್ಟಿಗೆ ಮನಗಂಡಬೇಕಾಗ್ತದೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅವರು. ಹಾಗಾಗಿರುವಾಗ ಇನ್ನೂ ನಡೀತಾ ಇರುವಂಥ ಈ ಬೈ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದ ವತಿಯಿಂದ ಈ ಒಂದು ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶವನ್ನು ಮಾಡಿಕೊಡುವುದರ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಸರ್ ಅವರಿಗೆ ಅವಕಾಶವನ್ನು ಒದಗಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.